ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿವಸವೂ ಕೂಡ ಒಂದೊಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಎಷ್ಟೋ ಜನ ಹಾಸ್ಯವನ್ನು ಕೂಡ ಮಾಡ್ತಾರಲ್ವ, ಹಿಂದೂಗಳಿಗೆ ಏನು ಕೆಲಸ ಇಲ್ಲ, ಬರೀ ಹಬ್ಬ ಮಾಡ್ತಾರೆ ಅಂತ. ಆದರೆ ನಮ್ಮದು ಎಷ್ಟೊಂದು ವೈಜ್ಞಾನಿಕವಾಗಿದೆ, ಆರೋಗ್ಯಕರವಾಗಿದೆ ನಮ್ಮ ಹಬ್ಬಗಳು ಅನ್ನುವಂತಹದ್ದನ್ನು ಅರ್ಥೈಸಿಕೊಂಡಾಗ ಖಂಡಿತ ಯಾರೂ ಕೂಡ ಮಾತನಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಗ್ರಹಗಳ ಚಲನವಲನಗಳನ್ನು ಅನುಸರಿಸಿ ನಾವು ಅನೇಕ ರೀತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಈಗ ರಥಸಪ್ತಮಿ ಬಂದಿದೆ ಅಂದರೆ ಸೂರ್ಯ ಈಗಾಗಲೇ ಉತ್ತರಾಯಣ ಪುಣ್ಯಕಾಲ ಶುರುವಾಗಿ ತನ್ನ ದಿಕ್ಕನ್ನು ಬದಲಾಯಿಸಿಕೊಂಡು ತನ್ನ ಈ ಉತ್ತರ ದಿಕ್ಕಿನ ಪಥದಲ್ಲಿ ನಡೀತಾ ಇರತಕ್ಕಂತಹ ಈ ಕಾಲದಲ್ಲಿ ದಿನಕ್ಕೆ ದಿನಕ್ಕೆ ಸೂರ್ಯನ ಪ್ರಖರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರವರೆಗೆ ಚಳಿ ತುಂಬ ಇತ್ತು, ಈಗ ಬಿಸಿಲು ಜಾಸ್ತಿ ಆಗುವ ಕಾಲದಲ್ಲಿ ಈ ಸಂಧಿಯ ಕಾಲ, ಚಳಿಗಾಲ ಹೋಗಿ ಬಿಸಿಲುಗಾಲ ಬರುವ ಈ ಸಂಧಿಯ ಕಾಲದಲ್ಲಿ ಅತ್ಯಂತ ಅನೇಕ ರೀತಿಯ ಸಮಸ್ಯೆಗಳನ್ನು ಆರೋಗ್ಯದಲ್ಲಿ ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಚರ್ಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರಬಹುದು, ಮತ್ತು ಕಫ ಸಂಬಂಧಿ ಸಮಸ್ಯೆಗಳಿರಬಹುದು. ಈ ರೀತಿಯ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಇದಕ್ಕೆ ಪೂರಕವಾಗಿ ಅನೇಕ ಆಚರಣೆಗಳನ್ನು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಈ ಆಚರಣೆಗಳನ್ನು ಅನುಸರಿಸೋದ್ರಿಂದನೇ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಆಚಾರ ವಿಚಾರಗಳು ಬಹಳ ಸಂಪದ್ಭರಿತವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ದಿವಸ ಹಾಗಾದರೆ ನಾವು ಏನನ್ನು ಮಾಡಬೇಕು ಆರೋಗ್ಯಕರವಾಗಿರೋದಕ್ಕೆ ಅಂತಂದರೆ, ನೋಡಿ, ಎಲ್ಲರೂ ಕೂಡ ಎಕ್ಕದ ಗಿಡ ಅಲ್ಲಲ್ಲೇ ಬೆಳ್ಕೊಂಡಿರುತ್ತೆ. ಯಾರೂ ಗಿಡ ತಂದು ಹಾಕಲ್ಲ, ನೀರು ಹಾಕಲ್ಲ, ಗೊಬ್ಬರ ಹಾಕಲ್ಲ, ಬೆಳೆಸಲ್ಲ. ಆದರೂ ಕೂಡ ಸಮೃದ್ಧವಾಗಿ ಎಲ್ಲ ಭಾಗದಲ್ಲೂ ಎಕ್ಕದ ಗಿಡ ಸಿಕ್ಕತ್ತೆ. ಈ ದಿವಸ ಕನಿಷ್ಠ 7 ಎಕ್ಕದ ಎಲೆಯನ್ನು ತಲೆಯ ಮೇಲೆ ಇಟ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿದ್ದೇ ಆದರೆ ಈ ಒಂದು ವರ್ಷದಲ್ಲಿ, ಅಂದರೆ ಮುಂದಿನ ವರ್ಷ ರಥಸಪ್ತಮಿಯವರೆಗೆ ನಮ್ಮ ಶರೀರದ ದೃಢಕಾಯವಾಗಿರೋದಕ್ಕೆ ಸಹಾಯವಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಕಫ ಸಂಬಂಧಿ ಸಮಸ್ಯೆಗಳು ಬರ್ತಕ್ಕಂಥದ್ದನ್ನು ತಡೆಯೋದಕ್ಕೆ ಸಹಾಯವಾಗತ್ತೆ. ಚರ್ಮದಲ್ಲಿ ಬರುವಂತಹ, ಅಂದರೆ ಚಳಿಗಾಲ ಹೋಗುವಾಗ ಮೈಯೆಲ್ಲ ಬಿರುಕಾಗತ್ತೆ. ಬಿರುಕು ಬರೋದ್ರ ಜೊತೆಗೆ ಕೆಲವರಿಗೆ ರಕ್ತ ಬರೋವರೆಗೂ ಅಷ್ಟೊಂದು ಬಿರುಸಾಗೋಗುತ್ತೆ, ಒರಟಾಗತ್ತೆ. ಇಂತಹ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೇವಲ ಎಕ್ಕದ ಗಿಡದ ಮೇಲಿಂದ ಬೀಳ್ತಕ್ಕಂತಹ ನೀರು ಸಾಕು. ಅಂತಹ ವಿಶೇಷವಾದಂತಹ ಆಚರಣೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ದಿವಸ ಸೂರ್ಯ ದೇವನನ್ನು ನೋಡಿ ಒಮ್ಮೆ, ಪ್ರತ್ಯಕ್ಷ ದೈವ ಸೂರ್ಯ, ಅವನನ್ನು ನೋಡಿ ಒಮ್ಮೆ ಅವನಿಗೊಂದಷ್ಟು ಅರ್ಘ್ಯವನ್ನು ಕೊಟ್ಟು, ಯಾವುದರಲ್ಲಿ, ಕೇವಲ ಒಂದಿಷ್ಟು ನೀರಿನಲ್ಲಿ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಅನೇಕ ಸಂಕಲ್ಪಗಳನ್ನು ಸುಲಭವಾಗಿ ಈಡೇರಿಸ್ಕೊಡ್ತಕ್ಕಂತಹ ದೈವ ಸೂರ್ಯನಾರಾಯಣ. ಹಾಗಾಗಿ ಈ ರಥಸಪ್ತಮಿ ಅಂತೂ ಅವನಿಗೆ ಮತ್ತಷ್ಟು ವಿಶೇಷ. ಅಕಸ್ಮಾತ್ ಶಕ್ತಿ ಇದ್ದವರು ಒಂದಿಷ್ಟು ಪಾಯಸವನ್ನು ಮಾಡಿ ಸೂರ್ಯದೇವನ ಹೆಸರಿನಲ್ಲಿ ನಿವೇದನವನ್ನು ಮಾಡಿ ಸ್ವೀಕಾರವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂತಹ ಅನೇಕ ವ್ಯಾಧಿಗಳೆಲ್ಲವೂ ಕೂಡ ನಿವಾರಣೆ ಆಗಿ ಹೋಗುತ್ತೆ. ಅಂತಹ ದಿವಸ ಈ ದಿವಸ ಎಲ್ಲರೂ ಕೂಡ ಈ ಸೂರ್ಯನನ್ನು ಆರಾಧನೆ ಮಾಡೋದಕ್ಕೆ ಇದು ಬಹಳ ವಿಶೇಷವಾದ ದಿವಸ. ಈ ಎಕ್ಕದ ಗಿಡಕ್ಕೆ ಅರ್ಕ ಅಂತ ಹೇಳಿ ಕರಿತೀವಿ ಸಂಸ್ಕೃತದಲ್ಲಿ. ಅರ್ಕ ಅಂತಂದ್ರೂ ಸೂರ್ಯ ಅಂತಲೇ, ಸೂರ್ಯನ ಹೆಸರು ಅರ್ಕ. ಇದಕ್ಕೂ ಕೂಡ ಅರ್ಕ ಅನ್ನುವ ಹೆಸರೇ ಇರತಕ್ಕಂಥದ್ದು. ಯಾಕೆ ಅಂತಂದರೆ, ಸೂರ್ಯನ ಕಿರಣದಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ಈ ಎಕ್ಕದ ಎಲೆ ಸಂಗ್ರಹವನ್ನು ಮಾಡಿಕೊಂಡು ಅದರ ಮುಖಾಂತರ ನಮಗೆ ಆರೋಗ್ಯವನ್ನು ಕೊಡುತ್ತೆ. ನಾವು ಆರೋಗ್ಯದಲ್ಲಿ ಕೂಡ ಅಥವಾ ಜ್ಯೋತಿಷ್ಯದಲ್ಲಿ ಕೂಡ ನೋಡುವಾಗ ಸೂರ್ಯ ಆತ್ಮಕಾರಕ, ಆತ್ಮದ ಬಲವನ್ನು ಹೆಚ್ಚಿಸ್ತಕ್ಕಂಥವನು. ಆರೋಗ್ಯ ಚೆನ್ನಾಗಿದೆಯಾ ಅಂದಾಗ ಜಾತಕದಲ್ಲಿ ಸೂರ್ಯನ ಬಲಾಬಲವನ್ನು ನೋಡ್ತೀವಿ. ಅಂದರೆ ಸೂರ್ಯ ಯಾವ ಮನೆಯಲ್ಲಿದ್ದಾನೆ, ಯಾರ ಜೊತೆಯಲ್ಲಿದ್ದಾನೆ, ಅವನ ಮೇಲೆ ಯಾರ ದೃಷ್ಟಿ ಬೀಳ್ತಾ ಇದೆ, ಇವೆಲ್ಲವನ್ನು ನೋಡಿದಾಗ ಇವರಿಗೆ ಯಾವ ರೀತಿಯ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಇಂತಹ ವಿಶೇಷವಾದಂತಹ ಈ ಸೂರ್ಯನನ್ನು ಆರಾಧನೆ ಮಾಡೋದಕ್ಕೆ ಇರ್ತಕ್ಕಂತಹ ದಿವಸ ಅಂದರೆ ಅದು ರಥಸಪ್ತಮಿಯ ದಿವಸ. ಹಾಗಾಗಿ ಎಲ್ಲರೂ ಕೂಡ ಈ ದಿವಸ ಸೂರ್ಯನನ್ನು ದರ್ಶನ ಮಾಡೋದಕ್ಕೆ ಕಷ್ಟನೇ ಪಡಬೇಕಾಗಿಲ್ಲ. ಮನೆ ಆಚೆ ಹೋದರೂ ಆಯಿತು, ಮನೆಯ ಮೇಲೆ ಸೂರ್ಯ ಮೇಲೆ ಹೋಗಿ ನಿಂತ್ಕೊಂಡ್ರೂ ಕಾಣಿಸ್ತಾನೆ. ಪ್ರಪಂಚದಲ್ಲಿ ಎಲ್ಲರಿಗೂ ಕಾಣಿಸ್ತಕ್ಕಂತಹ ಏಕೈಕ ದೈವ ಸೂರ್ಯನಾರಾಯಣ. ನಾವು ಭಗವಂತ ಒಬ್ಬನೇ ಅಂತ ಹೇಳ್ತೀವಿ, ಎಲ್ಲರೂ ಅದಕ್ಕೆಲ್ಲನೂ ಕೂಡ ಬೇಕಾದಷ್ಟು ಪುರಾವೆಗಳನ್ನು ಕೇಳ್ತಾರೆ. ಆದರೆ ಇದನ್ನು ಒಪ್ಕೊಳ್ಬೋದಲ್ವ, ಇದು ವಿಜ್ಞಾನವಲ್ವ. ಎಲ್ಲರಿಗೂ ಕಾಣ್ತಕ್ಕಂಥವ್ನು ಒಬ್ಬನೇ ಸೂರ್ಯ ಅಲ್ವಾ. ಇಡೀ ಬ್ರಹ್ಮಾಂಡದಲ್ಲಿ ನೀವು ಎಲ್ಲಿ ನಿಂತರೂ ಕೂಡ ಸೂರ್ಯನ ದರ್ಶನವನ್ನು ಮಾಡಿಬಿಡ್ಬಹುದು.
ಅಂದರೆ ಭಗವಂತ ಒಬ್ಬನೇ ಅನ್ನೋದಕ್ಕೆ ಸಾಕ್ಷೀಭೂತನಾಗಿ ನಿಂತಿರ್ತಕ್ಕಂತಹ ಈ ಸೂರ್ಯನಾರಾಯಣನಿಗಿಂತ ಇನ್ನೇನೂ ಕೂಡ ಪುರಾವೆಯನ್ನು ನಾವು ಒದಗಿಸಬೇಕಾಗೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ದಿವಸ ರಥಸಪ್ತಮಿಯ ದಿವಸ ಸೂರ್ಯನ ದರ್ಶನವನ್ನು ಮಾಡಿ, ಯಾವಾಗ ಮಧ್ಯಾಹ್ನ 12 ಗಂಟೆಗೋ ಪುರ್ಸೊತ್ತಾದಾಗಲೂ ಅಲ್ಲ, ಬೆಳಗ್ಗೆ ಸೂರ್ಯ ಉದಯ ಕಾಲದಲ್ಲಿ ಸೂರ್ಯನನ್ನು ದರ್ಶನ ಮಾಡಿ ಕಣ್ತುಂಬ ಕಣ್ಬಿಟ್ಟು ನೋಡ್ಕೋಬಹುದು. ಬೇರೆ ಸಮಯದಲ್ಲಿ ಅವನನ್ನು ನೋಡೋದಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಜಾವದಲ್ಲಿ ಅಥವಾ ಸೂರ್ಯ ಉದಯಿಸುವ ಕಾಲದಲ್ಲಿ ಆಚೆ ಹೋಗಿ ನಿಂತ್ಕೊಳ್ಳಿ. ನೀವು ಸ್ನಾನ ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ದರೂ ಪರವಾಗಿಲ್ಲ, ಅದಕ್ಕೇನು ಬೇಕಾಗಿಲ್ಲ. ಬೇರೆ ಪೂಜೆ ಥರ ಸಡಗರ ಸಂಭ್ರಮದಿಂದ ಎಲ್ಲ ಪದಾರ್ಥಗಳನ್ನು ಒದಗಿಸ್ಕೊಳ್ಬೇಕಾಗಿಲ್ಲ. ನೀವು ಸುಮ್ಮನೆ ಆಚೆ ಹೋಗಿ ನಿಂತು ಕೈ ಮುಗಿದು ಅವನಿಗೆ ಒಂದು ನಮಸ್ಕಾರವನ್ನು ಮಾಡಿ, ಓಂ ಸೂರ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಅಂತ ಹೇಳಿದ್ರೂ ಸಾಕು. ಅವಕಾಶ ಇದ್ದರೆ ಬೀಜಾಕ್ಷರದಲ್ಲಿ ಓಂ ಹರಾಂ ಹ್ರೀಂ ಹ್ರೂಂ ಸಹ ಸೂರ್ಯಾಯ ನಮಃ ಇಷ್ಟನ್ನು ಹೇಳಿದ್ರೂ ಸಾಕು, ಅವನು ಒಲಿತಾನೆ. ಸೂರ್ಯನಾರಾಯಣ ಕಣ್ಣಿಗೆ ಕಾರಕನಾಗಿರ್ತಕ್ಕಂಥವನು, ಸೂರ್ಯನಾರಾಯಣ ಹೃದಯಕ್ಕೆ ಕಾರಕನಾಗಿರ್ತಕ್ಕಂಥವನು. ಜಾತಕದಲ್ಲಿ ಸೂರ್ಯ ಏನಾದ್ರು ದುರ್ಬಲನಾಗಿದ್ದರೆ ಅವರಿಗೆ ಹೃದಯದ ಬೇನೆ ಬರೋದು ಕಟ್ಟಿಟ್ಟ ಬುತ್ತಿ. ಅದೇ ಸೂರ್ಯ ಪ್ರಬಲವಾಗಿದ್ದಾಗ ಅವರಿಗೆ ಸಾಯುವವರೆಗೂ ಕೂಡ ಹೃದಯಕ್ಕೆ ಯಾವ ಸಮಸ್ಯೆಯೂ ಬರೋದೇ ಇಲ್ಲ. ಅಂದರೆ ಹೃದಯಕ್ಕೆ ಬಲವನ್ನು ಕೊಡ್ತಕ್ಕಂತಹ ದೈವ ಅಂದರೆ ಅದು ಸೂರ್ಯನಾಗಿರ್ತಾನೆ. ಹಾಗಾಗಿ ಸೂರ್ಯನನ್ನು ಒಲಿಸಿಕೊಳ್ಳುವಂತಹ ಈ ವಿಶೇಷವಾದ ದಿವಸಕ್ಕೆ ಎಲ್ಲರಿಗೂ ಕೂಡ ಶುಭ ಕಾಮನೆಗಳು. ಎಲ್ಲರೂ ಕೂಡ ಈ ದಿವಸ ಸೂರ್ಯನಾರಾಯಣನನ್ನು ಆರಾಧನೆಯನ್ನು ಮಾಡಿ ಉಪಾಸಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.